ಉತ್ತಮ ಮಳೆಯಾದರೂ ಅವಧಿ ಪೂರ್ವವೇ ಬತ್ತಿದ ಕೃಷ್ಣಾ ನದಿ. ಉತ್ತರ ಕರ್ನಾಟಕದ ಕೃಷ್ಣಾ ನದಿ ತೀರದಲ್ಲಿ ಕುಡಿಯುವ ನೀರಿಗೆ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿಕ್ಕೋಡಿ ಕ್ಷೇತ್ರದ ಕೃಷ್ಣಾ ನದಿ ಪಾತ್ರದಲ್ಲಿ ನೀರಿಗೆ ಹಾಹಾಕಾರದ ಭೀತಿ ಎದುರಾಗಿದೆ. ಮಹಾರಾಷ್ಟ್ರ ಸಿಎಂಗೆ ನೀರು ಬಿಡುವಂತೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ನೆರೆ ರಾಜ್ಯಗಳಿಗೆ ನೀರು ಬಿಡುವಾಗ ರಾಜ್ಯ ಸರ್ಕಾರದ ಉದಾರತೆ. ಈಗ 2 ಟಿಎಂಸಿ ನೀರು ಬಿಡುವಂತೆ ಮಹಾರಾಷ್ಟ್ರ ಸಿಎಂಗೆ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಯಾದಗಿರಿ, ಕಲಬುರಗಿ ವ್ಯಾಪ್ತಿಯಲ್ಲಿ ಹೊಂದಿರುವಂತಹ ಕೃಷ್ಣಾ ನದಿ ಈ ಎಲ್ಲ ಜಿಲ್ಲೆಗಳಿಗೆ ಅನುಕೂಲ ಆಗೋಕೆ 2 ಟಿಎಂಸಿ ನೀರು ಬಿಡಬೇಕು ಅಂತ ಸಿಎಂ ಮನವಿ ಮಾಡಿದ್ದಾರೆ. ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ನೀರು ಬಿಡುವಂತೆ ಮನವಿಯನ್ನ ಮಾಡಲಾಗಿದೆ. ಅಕ್ಕಪಕ್ಕದ ರಾಜ್ಯಗಳಿಗೆ ನೀರು ಬಿಡಬೇಕಾದ್ರೆ ಗೇಟ್ ಹಾಳಾಗೋಯ್ತು, ಗೇಟ್ ಸರಿ ಇರಲಿಲ್ಲ, ಅಯ್ಯೋ ಅವ್ರು ಅಷ್ಟೇ ಬಿಡಕ್ಕೆ ಹೇಳಿದ್ದು, ನಾವು ಇಷ್ಟೇ ಬಿಟ್ಟಿದ್ದು, ಉದಾರತೆ ತೋರಿಸ್ತಾರೆ. ಈಗ 2 ಟಿಎಂಸಿ ನೀರು ಬೇಕು, ಅದಕ್ಕೆ ಪತ್ರ ಬರೆದಿದ್ದಾರೆ ಸಿಎಂ. ನಮಗೊಂಚೂರು ನೀರು ಬಿಟ್ಕೊಡ್ತೀರಾ ಅಂತ ಕೇಳಿದ್ದಾರೆ. ಇಲ್ಲಿ ಕರ್ನಾಟಕದವರಿಗೆ ಪದೇ ಪದೇ ಮೋಸ ಆಗ್ತಿದೆ ಅಂತ ಮತ್ತು ರಾಜಕಾರಣಿಗಳು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಯಾಕೆ ಬಾಯ್ಪಟ್ಕೊಳ್ತೀವಿ ಅಂದರೆ ಇದೇ ಕಾರಣಕ್ಕೆ. ನಮ್ಮವ್ರಿಗೆ ಕರೆಕ್ಟಾಗಿ ಕುಡಿಯೋದಕ್ಕೆ, ಬೇಸಾಯ ಮಾಡೋದಕ್ಕೆ ಯಾವುದಕ್ಕೂ ನೀರಿಲ್ಲ. ಇವರು ಅಲ್ಲದೆ ಇರೋ ರೀಸನ್ಸ್ಗಳನ್ನು ಹೇಳ್ಕೊಂಡು ನೀರನ್ನು ಬೇಕಾಬಿಟ್ಟು ಬಿಡ್ತಾ ಇದ್ರು. ಈಗ ನೋಡಿ ಎಂಥ ಪರಿಸ್ಥಿತಿ ಬಂದಿದೆ ಅಂತ. ಯಾಕಂದರೆ ಅವಧಿ ಪೂರ್ವವೇ ಕೃಷ್ಣಾ ನದಿ ಬತ್ತೋಗ್ಬಿಟ್ಟಿದೆ. ಉತ್ತರ ಕರ್ನಾಟಕದ ಕೃಷ್ಣಾ ನದಿ ತೀರದಲ್ಲಿ ಈಗ ಕುಡಿಯೋ ನೀರಿಗೆ ಪರದಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿರೋದು. ಚಿಕ್ಕೋಡಿ ಕ್ಷೇತ್ರದ ಕೃಷ್ಣಾ ನದಿ ಪಾತ್ರದಲ್ಲಿ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರ ಸಿಎಂಗೆ ನೀರು ಬಿಡಿ ನಮಗೆ ಅಂತ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ನೆರೆ ರಾಜ್ಯಗಳಿಗೆ ನೀರು ಬಿಡುವಾಗ ರಾಜ್ಯ ಸರ್ಕಾರ ಉದಾರತೆ ತೋರಿಸ್ತಾ ಇದೆ. ಅಯ್ಯೋ ಬಿಡಿ, ನೀರು ತಾನೆ, ನೀರು ಬಿಡ್ತಿದ್ರೆ ಹೆಂಗೆ, ನೀರು ಬಿಡಬೇಕು, ಅವ್ರು ಕೇಳಿದರೆ ನಾವು ಬಿಡ್ತೀವಿ ಅಂತ. ಈಗ ನಮಗೆ 2 ಟಿಎಂಸಿ ನೀರು ಬೇಕು, 2 ಟಿಎಂಸಿ ನೀರು ಬಿಡಿ ಅಂತ ಮಹಾರಾಷ್ಟ್ರ ಸಿಎಂಗೆ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ. ಈ ನೋಡಿ, ಈ ಭಾಗದಲ್ಲಿ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಹಾಗೆಯೇ ಯಾದಗಿರಿ, ಕಲಬುರಗಿ ಈ ವ್ಯಾಪ್ತಿಯಲ್ಲಿ ಕೃಷ್ಣಾ ನದಿ ನೀರನ್ನು ನಂಬ್ಕೊಂಡಿದ್ದಾರೆ. ಈಗ ನೀರೇ ಇಲ್ಲ. ನೀರಿಲ್ದಿರೋದ್ರಿಂದ ಕುಡಿಯೋಕ್ಕೂ ನೀರಿಲ್ಲದಂಥ ಪರಿಸ್ಥಿತಿ, ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಈ ಎಲ್ಲ ಜಿಲ್ಲೆಗಳಿಗೆ ಅನುಕೂಲ ಆಗಬೇಕು ಅಂದರೆ ಸದ್ಯಕ್ಕೆ 2 ಟಿಎಂಸಿ ನೀರು ಬೇಕು. ಅದಕ್ಕೆ ಮನವಿ ಮಾಡಿದ್ದಾರೆ. ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ನೀರು ಬಿಡಿ ಅಂತ ಮನವಿ ಮಾಡಲಾಗಿದೆ. ಎಲ್ಲ ಮೇಜರ್ ಇರಿಗೇಷನ್ ಹಾಗೂ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಸ್ ಜೊತೆ ಚರ್ಚೆ ನಡೆಸಿ ನಾವು ನಮ್ಮ ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದಿದ್ವಿ. ಅದರಲ್ಲಿ ಮಹಾರಾಷ್ಟ್ರದಿಂದ ನಮಗೆ ಕೃಷ್ಣಾ ಕ್ಯಾಚ್ಮೆಂಟ್ ನದಿನಲ್ಲಿ 2 ಟಿಎಂಸಿ ನೀರು ಬಿಡಬೇಕಂತ ಹೇಳಿ ನಾವು ಮನವಿ ಮಾಡಿಕೊಂಡಿದ್ವಿ. ಅದರಂತೆ ಮಾನ್ಯ ಪ್ರಾದೇಶಿಕ ಆಯುಕ್ತರು ಸರ್ಕಾರಕ್ಕೆ ಪತ್ರ ಬರೆದುಬಿಟ್ಟು ಅಲ್ಲಿಂದ ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ಪತ್ರವನ್ನು ಸರ್ಕಾರದ ಮುಖಾಂತರ ಕಳಿಸಲಾಗಿದೆ. ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರು ಏನು ನಮಗೆ ಅವಶ್ಯಕತೆ ಇದೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ನದಿಗಳಲ್ಲಿ ಹಾಗೂ ಟ್ಯಾಂಕ್ಗಳಲ್ಲಿ ಸದ್ಯಕ್ಕೆ ನೀರಿನ ಪ್ರಮಾಣದಲ್ಲಿ ಯಾವುದೇ ಕೊರತೆ ಇಲ್ಲ. ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಲ್ಲಿನೂ 2 ಸತಿ ಮೀಟಿಂಗ್ ಮಾಡಿದ್ದೀವಿ. ಎಲ್ಲೆಲ್ಲಿ ನೀರಿನ ಅಭಾವ ಬರೋ ಸಂದರ್ಭಗಳು ಸೃಷ್ಟಿಯಾಗ್ಬೋದೋ ಆ ಗ್ರಾಮಗಳನ್ನು ಪತ್ತೆ ಮಾಡಲಿಕ್ಕೆ ಹೇಳಿದ್ದೀವಿ. ಈ ಏಪ್ರಿಲ್ ತಿಂಗಳಲ್ಲಿ ಆ ಥರ ಯಾವುದೇ ಗ್ರಾಮಗಳು ನಮ್ಮ ತಹಶೀಲ್ದಾರ್ ಗಮನಕ್ಕೆ ಬಂದಿಲ್ಲ. ಏನಾದರೂ ಆಕಸ್ಮಿಕ ಆ ಥರ ಸಂದರ್ಭ ಸೃಷ್ಟಿಯಾಗಿದೆ ಅಂದರೆ ಆವಾಗ ನಾವು ಖಾಸಗಿ ಬೋರ್ವೆಲ್ ಹಾಗೂ ಟ್ಯಾಂಕರ್ಗಳ ಮುಖಾಂತರ ನೀರಿನ ಸರಬರಾಜು ಮಾಡಲಿಕ್ಕೆ ನಾವು ತಹಶೀಲ್ದಾರ್ಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಕೃಷ್ಣಾ ನದಿನಲ್ಲಿ ಘಟಪ್ರಭಾ ಹಿಡಕಲ್ ಜಲಾಶಯದಿಂದ ಈಗಾಗಲೇ ಬಾಗಲಕೋಟೆ, ಬಿಜಾಪುರ ಜಿಲ್ಲೆಗೆ 2 ಟಿಎಂಸಿ ನೀರು ಬಿಡಲಾಗಿದೆ. ಅದಲ್ಲದೆ ಘಟಪ್ರಭಾ ಎಡದಂಡ, ಪಳದಂಡೆನಲ್ಲಿ ನಾಲೆಗಳಲ್ಲಿ ನಾವು 2 ಟಿಎಂಸಿ ನೀರನ್ನು ಈಗ ಬಿಡ್ತಾ ಇದ್ದೀವಿ. ಇದೆಲ್ಲ ನಾವು ಕುಡಿಲಿಕ್ಕೆ ನಾವು ವ್ಯವಸ್ಥೆ ಕಲ್ಪಿಸೋದಕ್ಕಾಗಿ ಈ ನೀರನ್ನು ಬಿಡ್ತಾ ಇದ್ದೀವಿ. ಸದ್ಯಕ್ಕೆ ಬೇಸಿಗೆನಲ್ಲಿ ಜಾಸ್ತಿ ಕೃಷಿ ಚಟುವಟಿಕೆ ಇರಲ್ಲ. ಅದರಿಂದ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಒಂದು ಕಡೆಯಲ್ಲಿ ನೀರಿಲ್ಲ, ಹಾಹಾಕಾರದ ಪರಿಸ್ಥಿತಿ ಆಗಿದೆ, ಸಿಎಂ ಪತ್ರ ಬರೆದಿದ್ದಾರೆ. ಇನ್ನೊಂದು ಕಡೆಯಲ್ಲಿ DC ಅವರು ಮಾತನಾಡ್ತಾ ಇದ್ದದನ್ನ ಕೇಳಿಸ್ಕೊಳ್ತಾ ಇದ್ವಿ. ವ್ಯವಸ್ಥೆ ಏನೇನು ಬೇಕೋ ಅದನ್ನು ಮಾಡ್ಕೊಂಡಿದ್ದೀವಿ ಅಂತ. ಆ್ಯಕ್ಚುಲಾಗಿ ಏನು ಸಮಸ್ಯೆ ಆಗಿದೆ ಅಂತ?
ಶ್ರೀಧರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗ ಒಂದ್ ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ, ನೀರ್ ಇಲ್ಲ, ನೀರ್ ಬೇಕು ಅನ್ನುವಂಥ ಕಾರಣಕ್ಕಾಗಿ. ಇನ್ನೊಂದು ಕಡೆಯಲ್ಲಿ DC ಅವರು ಮಾತನಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಳ್ತಾ ಇದ್ವಿ. ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ರು. ಅಂದರೆ ಏನಾದರೂ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿದೆಯಾ, ಏನು ಸಮಸ್ಯೆ ಆಗಿದೆ ಅಂತ ನೀರಿನ ವಿಚಾರದಲ್ಲಿ? ನೀತಿ ಪ್ರಮುಖವಾಗಿ ಈ ಬಾರಿ ಕಳೆದ ಬಾರಿ ಉತ್ತಮವಾಗಿ ಮಳೆ ಆದರೂ ಕೂಡ ಬೆಳಗಾವಿ ಜಿಲ್ಲೆ ಸಪ್ತ ನದಿಗಳು ಉಕ್ಕಿ ಹರಿದರೂ ಕೂಡ ಈಗ ಕೃಷ್ಣಾ ನದಿಯ ಏನು ಒಡಲಿದೆ ಒಡಲಿಗೆ ಬರಿದಾಗ್ತಿರ್ತಕ್ಕಂಥದ್ದು. ಇದರಿಂದ ಕೃಷ್ಣಾ ನದಿಯ ದಡದಲ್ಲಿರ್ತಕ್ಕಂಥ ಏನು ಗ್ರಾಮಗಳಾಗಿರ್ಬೋದು, ಈ ಒಂದು ಭಾಗದಲ್ಲಿರ್ತಕ್ಕಂಥ ಬೆಳಗಾವಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ರಾಯಚೂರು, ಯಾದಗಿರಿ, ಇದೆಲ್ಲವೂ ಕೂಡ ಕೃಷ್ಣಾ ನದಿಯ ಒಂದು ಒಡಲಿನ ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗಾಗಿ ಏನು ಕೃಷ್ಣಾ ನದಿಯ ಒಡಲಿಗೆ ಬರಿದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಸಾಕಷ್ಟು ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವಂಥ ಆತಂಕ ಎದುರಾಗಿದೆ. ಈಗಾಗಲೇ ಅಲ್ಲಲ್ಲಿ ಏನು ಕೃಷ್ಣಾ ನದಿಯ ದಡದಲ್ಲಿರ್ತಕ್ಕಂಥ ರೈತರು ಸ್ಥಳೀಯವಾಗಿ ಆಗಿರ್ಬೋದು, ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇತ್ತು. ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ನೀರು ಬಿಡಿಸಬೇಕು, ಕೊಯ್ನಾ ಜಲಾಶಯದಿಂದ ನೀರು ಬಿಡಿಸಬೇಕು ಅನ್ನೋ ಒಂದು ಏನು ಹೋರಾಟಗಳನ್ನ ಮಾಡ್ತಾಯಿದ್ರು. ಅದರ ಭಾಗವಾಗಿ ಈಗ CM ಸಿದ್ದರಾಮಯ್ಯನವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಕೃಷ್ಣಾ ನದಿಗೆ ಕೊಯ್ನಾ ಜಲಾಶಯದಿಂದ 2 TMC ನೀರನ್ನು ಬಿಡಬೇಕು, ಕುಡಿಯುವುದಕ್ಕಾಗಿ ಇದು 2 TMC ನೀರನ್ನು ಬಿಡಬೇಕು ಅನ್ನೋಂಥ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು ನೀತಿ. ಈಗಾಗಲೇ ಏನು ಕೊಯ್ನಾದಿಂದ ನೀರು ಬಿಟ್ಟ ಬಳಿಕ ಮಾತ್ರ ಏನು ಬೆಳಗಾವಿ ಜಿಲ್ಲೆ ಸೇರಿದಂತೆ ವಿಜಯಪುರ, ಬಾಗಲಕೋಟೆ ಈ ಎಲ್ಲ ಜಿಲ್ಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಮುಂದೆ ಬರ್ತಕ್ಕಂಥ 2 ತಿಂಗಳ ಏನು ಬೇಸಿಗೆ ಇದೆಯೋ ಆ ಬೇಸಿಗೆಯಲ್ಲಿ ಯಾವುದೇ ರೀತಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗೋದಿಲ್ಲ. ಒಂದು ವೇಳೆ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ನೀರು ಬಿಡೋದಕ್ಕೆ ಏನಾದರೂ ವಿಳಂಬ ಮಾಡಿದರೆ ಅದರಿಂದ ಏನು ಈ 3 ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೃಷ್ಣಾ ನದಿಯ ಒಡಲೇನು ಬರುತ್ತೆ, ಒಡಲಿನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ತಾಲೂಕುಗಳು ಮತ್ತು ಗ್ರಾಮಗಳಲ್ಲಿ ಒಂದು ಕುಡಿಯುವ ನೀರಿನ ಹಾಹಾಕಾರ ಎದುರಾಗುತ್ತೆ. ಈಗಾಗಲೇ ಏನು ಕೃಷ್ಣಾ ನದಿ ಒಡೆದು ಬರಿದಾಗಿರೋದ್ರಿಂದ ಅಲ್ಲಿ ಅನೇಕ ಏನು ಜಲಚರ ಪ್ರಾಣಿಗಳಿಗಾಗಲೇ ಮಾರಣ ಹೋಮ ಆಗಿರ್ತಕ್ಕಂಥ ಮೀನುಗಳು ಸತ್ತು ಬಿದ್ದಂಥ ಏನು ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. ಜೊತೆಗೆ ಈಗ 2 TMC ನೀರು ಬಿಡೋದ್ರಿಂದ ಆಗಿರ್ಬೋದು ಜಾನುವಾರುಗಳಿಗೆ ಅದರಿಂದ ಅನುಕೂಲ ಆಗುತ್ತೆ ಅನ್ನೋಂಥ ಮನವಿಯನ್ನು ಏನು ರೈತರು ಮಾಡ್ಕೊಂಡಿದ್ರು. ಅದರ ಭಾಗವಾಗಿ ಈಗ ಜಿಲ್ಲಾಧಿಕಾರಿಗಳು ಕೂಡ ಪ್ರಾದೇಶಿಕ ಆಯುಕ್ತರ ಮೂಲಕ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಕಳಿಸಿಕೊಟ್ಟಿದ್ರು. ಅದನ್ನು ಪರಿಗಣಿಸಿ CM ಈಗ ಮಹಾರಾಷ್ಟ್ರ ಮುಖ್ಯಮಂತ್ರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈಗ ಮಹಾರಾಷ್ಟ್ರ ಸರ್ಕಾರ ರಾಜ್ಯ ಸರ್ಕಾರದ ಪತ್ರಕ್ಕೆ ಎಷ್ಟು ಬೇಗ ಸ್ಪಂದಿಸಿ ನೀರು ಬಿಡುತ್ತೋ ಅದರಿಂದ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗೋದು ಏನದೆ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಒಂದು ವೇಳೆ ಮಹಾರಾಷ್ಟ್ರ ಏನಾದರೂ ಕುಡಿಯುವ ನೀರು ಬಿಡೋದಕ್ಕೆ ಹಿಂದೇಟು ಹಾಕಿದರೆ ಆಗ ಈ ಭಾಗದಲ್ಲಿ ಬರದ ಪರಿಸ್ಥಿತಿ ಎದುರಾಗುತ್ತೆ, ಆಗ ಕುಡಿಯುವ ನೀರಿನ ಹಾಹಾಕಾರ ಎದುರಾಗುತ್ತೆ. ಅಂಥ ಸನ್ನಿವೇಶ ಎದುರಾದರೆ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಕೂಡ ನಾವು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದೇವೆ. ಎಲ್ಲೆಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತೋ ಅಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಆಗಿರ್ಬೋದು, ಅಗತ್ಯ ಇರತಕ್ಕಂಥ ಕಡೆ ಕೊಳವೆ ಬಾವಿಗಳನ್ನು ಕೊರೆಸುವಂಥದ್ದಾಗಿರ್ಬೋದು, ಈ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತೇವೆ. ಮತ್ತು ಜಾನುವಾರುಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಕೂಡ ನಾವು ಎಚ್ಚರ ವಹಿಸ್ತೇವೆ ಅನ್ನೋಂಥ ಮಾತನ್ನು ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಅಂಶ ನಾವು ಗಮನಿಸಬೇಕು ನೀತಿ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಧ್ಯೆ ಪ್ರತಿ ವರ್ಷ ಬೇಸಿಗೆಯಲ್ಲಿ ಇದೇ ರೀತಿಯ ಸಮಸ್ಯೆ ಎದುರಾಗುತ್ತೆ. ಬೇಸಿಗೆ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕ ಮಹಾರಾಷ್ಟ್ರದ ಮುಂದೆ ಏನು ನೀರು ಬಿಡುವಂತೆ ಒಂದು ಏನು ಮನವಿ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಎದುರಾಗುತ್ತೆ. ಯಾಕಂದರೆ ಕೊಯ್ನಾ ಜಲಾಶಯದಿಂದ ಏನು ನೀರು ಬಿಟ್ಟರೆ ಮಾತ್ರ ಈ ಭಾಗದಲ್ಲಿ ಒಂದು ಕುಡಿಯುವ ನೀರಿನ ಸಮಸ್ಯೆ ಎದುರಾಗೋದು ಏನು ತಕ್ಕ ಮಟ್ಟಿಗೆ ಆ ಒಂದು ಸಮಸ್ಯೆ ನಿವಾರಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ಇದೊಂದು ಭಾಗ. ಆದರೆ ಮತ್ತೊಂದು ಭಾಗ ಏನಂದರೆ ಮಹಾರಾಷ್ಟ್ರ ಕೂಡ ಈ ಹಿಂದೆ ಕರ್ನಾಟಕಕ್ಕೆ 1 TMC ನೀರು ಬಿಡುವಾಗ ಇಷ್ಟಿಷ್ಟು ಹಣವನ್ನು ಪಡೆದು ನೀರನ್ನು ಬಿಡ್ತಾಯಿತ್ತು. ಆದರೆ ಏನು ಕಳೆದ 1 ದಶಕದಿಂದ ಮಹಾರಾಷ್ಟ್ರದ ಒಂದು ಡಿಮಾಂಡ್ ಇರ್ತಕ್ಕಂಥದ್ದು, ನಾವು ಕೊಯ್ನಾ ಜಲಾಶಯದಿಂದ ನೀರು ಬಿಟ್ಟರೆ ನೀವು ವಿಜಯಪುರ ಮೂಲಕ ಏನೇ ನಮಗೆ ಮಹಾರಾಷ್ಟ್ರಕ್ಕೆ ನೀರು ಬಿಡಬೇಕು ಅನ್ನೋಂಥ ಡಿಮಾಂಡ್ ಇಟ್ಟಿರ್ತೀವಿ. ನೀರಿಗೆ ನೀರು ಕೊಡಬೇಕು ಅನ್ನೋಂಥ ಒಂದು ಡಿಮಾಂಡನ್ನು ಮಹಾರಾಷ್ಟ್ರ ಸರ್ಕಾರ ಇಟ್ಟಿದೆ. ಈ ಒಂದು ಒಪ್ಪಂದ ಈ ಹಿಂದೆ ಜಲಸಂಪನ್ಮೂಲ ಸಚಿವ ಅಂತ ರಮೇಶ್ ಜಾರಕಿಹೊಳಿ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಮಾತುಕತೆಗಳು ಆರಂಭಗೊಂಡಿದ್ದು. ಆನಂತರ ಕಾರಣಾಂತರಗಳಿಂದ ರಮೇಶ್ ಜಾರಕಿಹೊಳಿ ಜಲಸಂಪನ್ಮೂಲ ಸಚಿವ ಖಾತೆಗೆ ರಾಜೀನಾಮೆ ನೀಡೋದಕ್ಕೆ ಪ್ರಸಂಗ ಎದುರಾಯಿತು. ತದನಂತರ ಈಗ DK ಶಿವಕುಮಾರ್ ರಾಜ್ಯದ ಈಗ ಜಲಸಂಪನ್ಮೂಲ ಸಚಿವರಾಗಿದ್ದಾರೆ. ಹೀಗಾಗಿ ಮಹಾರಾಷ್ಟ್ರ ಸರ್ಕಾರದ ಜೊತೆಗೆ ಮಹಾರಾಷ್ಟ್ರ ನೀರಾವರಿ ಅಧಿಕಾರಿಗಳ ಜೊತೆಗೆ ಒಂದು ಏನು ಚರ್ಚೆ ನಡೆಸಿ ಈ 2 ರಾಜ್ಯಗಳ ಮಧ್ಯೆ ನೀರು ವಿನಿಮಯ ಒಪ್ಪಂದದ ಒಂದು ಅಂಗೀಕಾರಗೊಂಡ್ರೆ ಇದು ಏನು ಶಾಶ್ವತವಾಗಿ ಬೇಸಿಗೆ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವುದೇನಿದೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಆಗ ಆಯಾ ಕಾಲಕ್ಕೆ ತಕ್ಕಂತೆ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕ ನೀರು ಬಿಡಬೇಕಾಗುತ್ತೆ. ಆಗ ಕರ್ನಾಟಕ ಕೂಡ ತನ್ನ ನೀರನ್ನು ಈಗಾಗಲೇ ಕರ್ನಾಟಕ ತನ್ನ ಉದಾರತೆಯಿಂದ ಏನು ಆಲಮಟ್ಟಿ ಜಲಾಶಯದಿಂದ ತೆಲಂಗಾಣ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಈ ಭಾಗಗಳಿಗೆ ಕೃಷ್ಣಾ ನದಿ ನೀರನ್ನು ಬಿಡ್ತಾ ಇದೆ. ಜೊತೆಗೆ ಆ ಒಂದು ಉದಾರತೆ ಕರ್ನಾಟಕ ಸರ್ಕಾರ ಯಾವ ರೀತಿ ತೋರಿಸುತ್ತೋ ಅದೇ ರೀತಿಯ ಉದಾರತೆ ಮಹಾರಾಷ್ಟ್ರ ಕೂಡ ತೋರಿಸಬೇಕಾಗುತ್ತೆ. ಆ ಉದಾರತೆ ತೋರಿಸ್ಬೇಕಂದ್ರೆ ಅವರು ಪರಸ್ಪರ ನೀರು ವಿನಿಮಯ ಒಪ್ಪಂದಕ್ಕೆ ಒಪ್ಪಿಗೆ ಕೊಡಬೇಕು ಅನ್ನೋಂಥ ಒಂದು ಡಿಮಾಂಡ್ ಇರ್ತಕ್ಕಂಥದ್ದು. ಇದಕ್ಕೆ ಒಂದು ಈ ಒಂದು ನೆನೆಗುದಿಗೆ ಬಿದ್ದಂಥ ಯೋಜನೆ ಇದೆ. ಯೋಜನೆ ಕಾರ್ಯಗತಗೊಳಿಸುವಂಥ ನಿಟ್ಟಿನಲ್ಲಿ ಏನು ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಮುಂದಿಡಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.